ಸಮಸ್ತ ಸರಳ ಜೀವನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ರಾಮನ ಬಗ್ಗೆ, ರಾಮನವಮಿ ಆಚರಿಸುವಂತಹ ಒಂದು ಪದ್ಧತಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿಸಿಕೊಡ್ತೇವೆ. ಎಂದಿನಂತೆ ಇಂದು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ತಾಮ್ರಪರ್ಣಿ ಗುರೂಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಶುಭೋದಯ. ಕಾರ್ಯಕ್ರಮಕ್ಕೆ ಸ್ವಾಗತ. ರಾಮನವಮಿ ಹಬ್ಬದ ಶುಭಾಶಯಗಳು. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಃ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿ, ಇವತ್ತು ರಾಮನವಮಿ ಹಬ್ಬ ಸಾಕಷ್ಟು ವಿಶೇಷತೆಗಳಿಂದ ಕೂಡಿರುತ್ತೆ. ಸಾಕಷ್ಟು ವಿಶೇಷತೆಗಳು, ಸಾಕಷ್ಟು ವಿಷಯಗಳಿರ್ತವೆ. ತಿಳಿಸ್ಕೊಡಿ ಗುರುಜಿ. ಸಮಸ್ತ ಸರಳ ಜೀವನ ವೀಕ್ಷಕರ ಎಲ್ಲರಿಗೂ ಶ್ರೀರಾಮನವಮಿ ಅಂತಲೇ ಹೇಳಬೇಕು, ಬರೀ ರಾಮನವಮಿ ಹೇಳೋಂಗಿಲ್ಲ. ಶ್ರೀರಾಮನವಮಿಯ ವಿಶೇಷದ ಆರ್ಥಿಕ ಶುಭಾಶಯಗಳು ಹೇಳ್ತಾ, ನೋಡಿ, ಒಬ್ಬ ವ್ಯಕ್ತಿ ತ್ರೇತಾಯುಗದಲ್ಲಿ ಹುಟ್ಟಿ ಕಲಿಯುಗದವರೆಗೂ ಅವನ ಹೆಸರು, ಅವನು ಮಾಡಿದ ಕೆಲಸ, ಅವನ ಶಿಷ್ಯಂದರು ಅವನು ಮಾಡಿ ಹೊರಡಿಸಿದಂಥ ಆಜ್ಞೆ, ನಡೆಸಿದಂಥ ರೀತಿ, ರಾಮರಾಜ್ಯ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಹೇಗೆ ನಿರ್ಮಾಣ ಆಯಿತು, ಸುಗ್ರೀವ ಆಜ್ಞೆ, ಇದೆಲ್ಲ ಕಟ್ಟುಕತೆ. ಇವೆಲ್ಲ ಇವರೇ ಕೃತಕವಾಗಿ ನಾನು ಯಾರಿಗೆ ಬೇಕಾದ್ರೆ ಹೇಳ್ತೀನಿ, ನೀವೇ ಮಾಡಿ ನೋಡಿ. ಕೃತಕವಾಗಿ ಒಂದು ಅದ್ಭುತ ಸ್ಟೋರಿ ಬರೀರಿ. ರಾಮನಂಥ ಸ್ಟೋರಿ ಯಾರ ಕೆಲವು ಸಾಧ್ಯ ಇಲ್ಲ. ಯುಗದ ಪುರುಷ, ತ್ರೇತಾಯುಗದಲ್ಲಿ. ಇದಕ್ಕೆ ರಾಮಾಯಣದ ವಿಶೇಷ. ನವಮಿ ಅಂದರೆ 9, 6ಕ್ಕೆ ಹತ್ತದ, 3ಕ್ಕೆ ಇಳಿಯದ ಒಂದು ಅದ್ಭುತ ವ್ಯಕ್ತಿತ್ವ ರಾಮಚಂದ್ರ ದೇವರು. ಅಯೋಧ್ಯ ನಗರದಲ್ಲಿ ದಶರಥ ಮಹಾರಾಜನಿಗೆ ವೃದ್ಧಾಪ್ಯದಲ್ಲಿ ಮಕ್ಕಳಿಲ್ಲದಿದ್ದಾಗ ಕೌಸಲ್ಯ, ಕೈಕೇಯಿ, ಸುಮಿತ್ರ 3 ಜನ ಹೆಂಡತಿಯರು. 3 ಜನ ಹೆಂಡತಿಯರಿಗೂ ಮಕ್ಕಳಿಲ್ಲ. ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಅದ್ಭುತ ಪಾಯಸವನ್ನು ಕೊಟ್ಟು, ಹವಿಸ್ಸನ್ನು ಕೊಟ್ಟು, ಕೌಸಲ್ಯಗೆ, ಕೈಕೇಯಿಗೆ, ಸುಮಿತ್ರಕ್ಕೆ 3 ಜನಕ್ಕೂ ಆ ಪ್ರಸಾದವನ್ನು ಯಾವಾಗ ತಗೊಳ್ತಾರೆ, ಆಗ ಕೌಸಲ್ಯಲ್ಲಿ ರಾಮಚಂದ್ರ ದೇವರು, ಕೈಕೇಯಿಯಲ್ಲಿ ಭರತ, ಸುಮಿತ್ರನಲ್ಲಿ ಶತ್ರುಘ್ನ ಮತ್ತು ಭರತ ಶತ್ರುಘ್ನ, ಇವರುಗಳೆಲ್ಲ 4 ಜನ ಅದ್ಭುತ ಮಕ್ಕಳು ಹುಟ್ಟಬೇಕು. ಆನಂದ ವೃದ್ಧಾಪ್ಯದಲ್ಲಿ ಮಕ್ಕಳಿಲ್ಲ ಅನ್ನುವಾಗ ಹುಟ್ಟಿದಂಥ ಈ 4 ಜನ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಎಂಥ ಅದ್ಭುತ ವ್ಯಕ್ತಿತ್ವವನ್ನು ಪಡೆದು ಬೆಳೆದು ಅಂಗಳದೊಳು ರಾಮನ ಆಡಿದ. ಚಂದ್ರ ಬೇಕೆಂದು ಹಠವ ಮಾಡಿದಂತೆ, ಚಂದ್ರನ ನನಗೆ ಕೊಡು ಅಂತ ಗಲಾಟೆ ಅಂತೆ. ಆಗ ಎಲ್ಲಿಂದ ತರಬೇಕು ಚಂದ್ರನ ಕೊಡಲಿಕ್ಕೆ? ಸೂರ್ಯವಂಶದಲ್ಲಿ ಹುಟ್ಟಿದವ. ಕಾರಣ, ಚೈತ್ರ ಮಾಸದಲ್ಲಿ ಸೂರ್ಯ ಟಾಪ್ ಪೊಸಿಷನ್ ಇರೋದರಲ್ಲಿ, ಸೂರ್ಯನಿಗೆ ಅದ್ಭುತ ಸ್ಥಾನ ಚೈತ್ರದಲ್ಲಿ, ಮೇಷದಲ್ಲಿ. ಅಂಥ ಸ್ಥಳದಲ್ಲಿ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದಂಥ ಮಹಾನುಭಾವ. ಅವನ ಜಾತಕ ವಿಶ್ಲೇಷಣೆ ಎಷ್ಟು ಹೇಳಿದ್ರೂ ಸಾಲದು. ಯಾಕೆಂದರೆ 6ರಲ್ಲಿ ರಾಹು, 12ರಲ್ಲಿ ಕೇತು, ಗಜಕೇಸರಿ ಯೋಗ, ಅಖಂಡ ಸಾಮ್ರಾಜ್ಯ ಯೋಗ, ಧರ್ಮಕರ್ಮಾಧಿಪತಿ ಯೋಗ, ಅಷ್ಟಲಕ್ಷ್ಮಿ ಯೋಗ, ಮತ್ತು ಭೂಮಾದೇವಿ ಸಿಕ್ಕಿದಂಥ ಮಕರದಲ್ಲಿ ಉಚ್ಚ. 6 ಗ್ರಹಗಳ ಉಚ್ಚ ಸ್ಥಾನ ರಾಮಚಂದ್ರ ದೇವರಿಗೆ. ಕರ್ಕಾಟಕ ರಾಶಿಗೆ ಇದ್ದಾಗ ಹುಟ್ಟಿದಂಥ ಮಹಾನುಭಾವ ನಮ್ಮ ರಾಮಚಂದ್ರ. ಸೌಮ್ಯ, ಮರ್ಯಾದೆಯ ಪುರುಷೋತ್ತಮ ಅನಿಸ್ಕೊಂಡವ. ವ್ಯಕ್ತಿತ್ವ ಅಂದ್ರೆ ಹಂಗಿರಬೇಕು. ಏಕಪತ್ನಿ ವ್ರತಸ್ಥ, ಮತ್ತೊಂದು ಹೆಣ್ಣನ್ನು ತನ್ನ ಜೀವನದಲ್ಲಿ ಕಣ್ಣಲ್ಲಿ ನೋಡದಿದ್ದಂಥ ಒಂದು ವ್ಯಕ್ತಿತ್ವ. ಪಿತೃವಾಕ್ಯ ಪರಿಪಾಲಕ, ಅಣ್ಣ ತಮ್ಮಂದ್ರ ಜೊತೆಯಲ್ಲೆಲ್ಲ ಒಟ್ಟಿಗಿದ್ದವ. ತಾಯಿ ಅಂದರೆ ಏನು, ಅಣ್ಣ ಅಂದರೆ ಏನು, ತಮ್ಮ ಅಂದರೆ ಏನು, ಅಣ್ಣ ಇಲ್ಲ, ತಮ್ಮ ಅಂದರೆ ಏನು, ಅಪ್ಪ ಅಂದರೆ ಏನು, ರಾಜ್ಯ ಅಂದರೆ ಏನು, ಪ್ರಜೆಗಳು ಅಂದರೆ ಏನು, ಗುರುಗಳಂದ್ರೇನು, ಹೆಂಡತಿ ಅಂದರೆ ಏನು, ಹೇಗೆ ಜೀವನ ಮಾಡಬೇಕು ಹೇಳಿದ ಕೂಡಲೇ ದಶರಥ ಮಹಾರಾಜ ನಿನಗೆ ಪಟ್ಟಾಭಿಷೇಕ ಅಂತ ಹೇಳಿದ ರಾಮಚಂದ್ರ ದೇವರಿಗೆ. ಆಯಿತು ಅಂದ. ತಿರ್ಗಾ ಇನ್ನೊಂದು ಸತಿ ಹೇಳಿ ಕಳಿಸ್ತಾ, ನಿನಗಿಲ್ಲ 14 ವರ್ಷ ನೀನು ವನವಾಸ ಅನುಭವಿಸ್ಬೇಕು. ಆಯಿತು ಅಂದ. 2ಕ್ಕೂ ಸಮಾನ. ಸುಖ ದುಃಖ ಸಮೀಕೃತ್ವ, ಲಾಭೋ ಜಯಾಜಯವು. ಎಂಥ ಶನಿ ಉಚ್ಚ ಸ್ಥಾನ. ತುಲಾರಾಶಿಯಲ್ಲಿ ಭಂಟರುಗಳು ಸಿಗ್ತಾರೆ. ಯಾರಿಗಾದರೂ ಸರಿ ಶನಿ ಇದ್ದರೆ ಅವ್ರ ಕೈ ಕೆಳಗಡೆ 30 ಜನ ಕೆಲಸ ಮಾಡ್ತೇನೆ ಅಂತ ಹೇಳ್ತೀವಿ. ಅಂಥದ್ರಲ್ಲಿ ಇದ್ದರೂ
ಬರೀ ಕೋತಿಗಳದೇ ರಾಜ್ಯ, ಕೋತಿಗಳದೇ ತನ್ನ ಬಂಟರು, ಅದರಲ್ಲಿ ಪ್ರಾಮುಖ್ಯ ಸಖ್ಯವನ್ನು ಪಡೆದಂಥ ಈ ಆಕನಾಶ್ಮ ನಮ್ಮ ಹನುಮಂತ ದೇವರು, ಜಾಂಬವಂತ, ಸುಗ್ರೀವ, ವಾಲಿಯ ಸಂಹಾರ, ಎಷ್ಟು ಹೇಳಿದ್ರೆ ಮೈಯೆಲ್ಲ ಜುಮ್ ಅನಿಸುತ್ತೆ. ಅಷ್ಟು ಅಂಥ ವ್ಯಕ್ತಿತ್ವವನ್ನು ಪಡೆದು ಯಾರು ಅವನಿಗೆ ಸಿಟ್ಟು ಬರಲ್ಲ. ಸೌಮ್ಯ ರೂಪನ ಹೌದು, ಬದುಕಿದರೆ ರಾಮನಂತ ಬದುಕಬೇಕು ಅಂತನ್ನುವಂಥ ಒಂದು ವ್ಯಕ್ತಿತ್ವ ಬೆಳೀತಾರೆ. ನಾನು ಹೇಳ್ತಾ ಇದ್ದೆ, ಅಂಗಳದಳು ರಾಮನ ಆಡಿದ, ಚಂದ್ರ ಬೇಕೆಂದು ಹಠ ಮಾಡಿದಂತೆ. ಎಲ್ಲರೂ ಕೇಳ್ತಾ ಇದ್ದಾರೆ, ಏನೋ ಗಲಾಟೆ ಗದ್ದಲ ಅಂತ. ಮಹಾರಾಜನೇ ಎದ್ದು ಬಂದ, ಮಂತ್ರಿ ಬಂದರು, ಎಲ್ಲ ಬಂದರು, ಯಾಕೆ ಕೂಸಾಳ್ತಾ ಇದೆ, ಏನು ಬೇಕು? ಚಂದ್ರ ಬೇಕಂತಾನೆ ಸ್ವಾಮಿ, ಎಲ್ಲಿಂದ ಕೊಡೋದು ಅಂತ. ಅದಕ್ಕೊಂದು ಉಪಾಯ ಮಾಡಿದ್ರಂತೆ. ಒಂದು ಕನ್ನಡಿ ತಂದು ರಾಮದೇವರ ಫೋಟೋ ತನ್ನ ಪ್ರತಿಬಿಂಬ ತೋರಿಸಿದ್ರಂತೆ. ಹಾಂ, ಚಂದ್ರ ಇಲ್ಲೇ ಇದ್ದಾನೆ, ತಾನು ಸುಂದರ, ಇಲ್ಲೇ ಸಿಕ್ಕಿದ ನೋಡು ಅಂತ ಖುಷಿಯಾಗಿ ನಕ್ಕನಂತೆ. ಅಷ್ಟು ಸಂತೋಷಪಟ್ಟು ಬೆಳೆದು ವಿಶ್ವಾಮಿತ್ರರನ್ನು ಕರೆಸಿ, ವಿಶ್ವಾಮಿತ್ರರು ಬಂದರು. ಮೂರ್ಛೆ ಹೋದ ದಶರಥ, ಇನ್ನೇನು ಗತಿಯೋ ನಂದು ಅಂತ. ರಾಮ ಮತ್ತು ಲಕ್ಷ್ಮಣನನ್ನು ಕಳಿಸು, ಸುಬಾಗು ಮಾರೀಚರ ಒಂದು ನಿರ್ಗಮನ ಆಗಬೇಕು, ಅವರನ್ನು ಧ್ವಂಸ ಮಾಡಬೇಕು, ಯಾಗ ನಡಿಬೇಕು. ದಶರಥ, ನೀ ಕಳಿಸಿಕೊಡು, ನಾನು ಅವನನ್ನು ಜವಾಬ್ದಾರಿಯಿಂದ ಕರ್ಕೊಂಬರ್ತೀನಿ ಅಂತೇಳಿ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾದ್ಯೂಲಂ ಕರ್ತವ್ಯಂ ದೈವಮಾನ್ವಿತಂ. ದೈವರಿಗೆ ಸಮಾನಪ್ಪ ರಾಮ, ಏಳು ಅಂತ ಹೇಳಿದ್ದೆ. ಎಬ್ಬಿಸಿದನಂತೆ ಯೋಗ ನಿದ್ರೆಯಲ್ಲಿ ಮಲಗಿದ ರಾಮನನ್ನು ಅಲ್ಲಿ ಮಾಡುವ ಹೋಮ ಹವನಗಳನ್ನೆಲ್ಲ ಸಾಂಗೋಪಾಂಗವಾಗಿ ನಡೆಸಿ ಮಿಥಿಲಾ ನಗರದಲ್ಲಿ ಜನಕರಾಜನ ಮಗಳು ಸೀತೆಗೆ ಸ್ವಯಂವರವಂತೆ ಅಂಥೇಳಿ 14 ವರ್ಷ ಒಂದು ರುದ್ರದೇವರಿಂದ ಕೊಟ್ಟಂಥ ಬಾಣ ಬಿಲ್ಲು, ಅದನ್ನು ಯಾರು ಎತ್ತುತ್ತಾರೋ ಅವರಿಗೆ ಸೀತೆ ಸ್ವಯಂವರ ಮದುವೆ ಮಾಡ್ಕೋತಾಳಂತ. ಇಡೀ ಸಮಸ್ತ ರಾಜರು ಬರ್ತಾರೆ. ಕಡೆಗೆ ರಾವಣನೂ ಬರ್ತಾನೆ. ರಾವಣನೂ ಎತ್ತಲಿಕ್ಕೆ ಪ್ರಯತ್ನ ಪಡ್ತಾನೆ. ನೀ ಬ್ರಾಹ್ಮಣ, ನೀ ಕ್ಷತ್ರಿಯ ಅಲ್ಲ, ನೀ ಮುಟ್ಟಬಾರ್ದು ಅಂತಾರೆ. ಆದರೆ ಅವ್ನು ಇನ್ನೇನಾದ್ರು ಮಾತಾಡಿದ್ರೆ ಎಡವಟ್ಟಾಗತ್ತೆ ಅಂತ ಸೈಲೆಂಟ್ ಆಗಿರ್ತಾರೆ. ಎತ್ತಲಿಕ್ಕೆ ಹೋಗ್ತಾನೆ, ಅಲ್ಲೇ ಬಿದ್ದು ವಾಂತಿ ಮಾಡ್ಕೊಂಡಂತೆ. ಆಗ ಮುಂದೆ ಏನಾಗುತ್ತೆ ಮತ್ತೆ ಹೇಳುವ. ಸರಿ ಗುರುಜಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀನಿ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ಬಳಿಕ ದಿವ್ಯಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನೀವಿನ್ನು ರಾಮನ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಮತ್ತಷ್ಟು ಮಾಹಿತಿ ತಿಳಿಸ್ಕೊಡಿ ಗುರುಜಿ. ಹಾಗೆ ವಿಶ್ವಾಮಿತ್ರರಿಂದ ಕರ್ಕೊಂಡು ಹೋಗಿ, ವಿಶ್ವಾಮಿತ್ರ ಜೊತೆಯಲ್ಲಿ ಕಳಿಸ್ಲಿಲ್ಲ ಅಂದರೂ ಕಷ್ಟ, ಶಾಪ ಕೊಡ್ತಾರೆ. ಕಳಿಸಿದರೆ ಇನ್ನೇನಾಗುತ್ತೋ. ವಶಿಷ್ಠರು ಹೇಳಿದರು ಕಳಿಸು, ಏನೂ ಆಗೋದಿಲ್ಲ, ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅಂದರೆ ಅದರಲ್ಲಿ ಏನೂ ಅರ್ಥ ಇದೆ, ಹೋಗಂತ ಕಳಿಸಿದ್ರಂತೆ. ಲಕ್ಷ್ಮಣ ಬರ್ತೇನೆಯಿಂದ ಇಬ್ಬು ಸುಬಾಹುವನ್ನು ಸಂಹಾರ ಮಾಡಿ ಮಾರೀಚನನ್ನು ದೂರ ಓಡಿಸಿಬಿಟ್ರಂತೆ. ಮುಂದಕ್ಕೆ ಅವನಿಗೆ ಕೆಲಸ ಬೇಕಾಗ್ತದೆ. ಸರಿ, ಅಷ್ಟು ಮಾಡಿ ಆ ಬಿಲ್ಲು ಬಾಣವನ್ನು ಎತ್ತಬೇಕು, ಯಾರ ಕೈಲೂ ಹತ್ತಲಿಲ್ಲ. ಸುಮ್ಮನೆ ಹೀಗೆ ನೋಡಿದರಂತೆ. ವಿಶ್ವಾಮಿತ್ರರು ಕಣ್ಣಿನ ಸನ್ನೆ ಅರ್ಥ ಆಯಿತು. ಕೈ ಮುಗಿದು ಎಲ್ಲರಿಗೂ ಪ್ರಾರ್ಥನೆ ಮಾಡಿ, ಒಂದು ಮದ ಏರಿದ ಆನೆ ಒಂದು ಕಬ್ಬಿನ ಜಲ್ಲೆಯನ್ನು ಮುರಿಲಿಕ್ಕೆ ಕಷ್ಟವ, ಆ ಥರ ಎತ್ತಿದ, ಸಿಕ್ಕಿಸಿದ, ಮುರಿದನಂತೆ. ಇಡೀ ಜಗತ್ತು 3 ಲೋಕ ನಡಗೋಯ್ತಂತೆ ಆ ಶಬ್ದಕ್ಕೆ. ಮತ್ತೆ ತಂದು ವಿಶ್ವಾಮಿತ್ರರ ಪಕ್ಕ ನಿಂತುಬಿಟ್ಟ, ಮಾತೇ ಆಡಲಿಲ್ಲ. ಆಯಿತು, ಬಂದ್ಲು ಸೀತಾ, ಸಿಕ್ಕಿದ್ಲು, ವೇಳ್ಕಪ್ ಅಲ್ಲ, ಸೈಲೆಂಟಾಗಿ ನಿಂತಿದ್ದ. ಸೀತೆಯು ಅದಕ್ಕಾಗಿ ಕಾಯ್ತಿದ್ಲು. ಮದುವೆ ಮಾಡಿಕೊಂಡ್ರು. ದಾರಿಯಲ್ಲಿ ಕರ್ಕೊಂಡು ಬರ್ತಿರ್ಬೇಕಾದ್ರೆ ಹೇಳಿ ಕಳಿಸಿದ್ರಂತೆ ದಶರಥ ಮಹಾರಾಜ, ಎಲ್ಲೋ ರಾಮ ಬರಲಿಲ್ಲ, ಮತ್ತಿನ್ನೇನಾಯಿತು, ಏನಿಲ್ಲ, ಶುಭವಾರ್ತೆ, ಬನ್ನಿ ಅಂಥೇಳಿ ತನ್ನ ದಶರಥನ ತಮ್ಮನ ಮಕ್ಕಳು ಸುಮಂತ ಅಂತ ಮಂತ್ರಿ, ಅವನ ಮಕ್ಕಳನ್ನು 3 ಜನವನ್ನು ಭರತಗೆ, ಶತ್ರುಘ್ನಿಗೆ, ಲಕ್ಷ್ಮಣಗೆ ಮದುವೆ ಮಾಡಿ ಸಭೆಯಾರ ಪರಿವಾರವಾಗಿ ಬರ್ತಿರ್ಬೇಕಾದ್ರೆ ಒಂದು ಬರ್ತಪ್ಪ ಮತ್ತೆ ಅಡ್ಡಿ ಆತಂಕ. ಯಾರೋ ರಾಮನಂತಲ್ಲೋ ಭಾಳ ಪರಾಕ್ರಮಶಾಲಿ ಅಂತೆ, ಬಾ ನನ್ನ ಜೊತೆ ಯುದ್ಧಕ್ಕೆ ಅಂದರು ಪರಶುರಾಮ ದೇವರು. ಮತ್ತೆ ಮೂರ್ಛೆ ಹೋದ ದಶರಥ. ನಾವು ಎಲ್ಲ ವಿನೀತರಾಗಿರ್ತೀವಿ, ಯುದ್ಧ ಅಂತ ಬಂದರೆ ಬಿಡೋದಿಲ್ಲ ಅಂದ. ಆಡು ಯುದ್ಧ ಅಂಥೇಳಿ ಪರಶುರಾಮ ದೇವರನ್ನು ತೋರಿಸಿ, ಇಲ್ಲಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥ ನಾಥ ಸೀತಾಯ ಪತೇ ನಮಃ ಅಂತ ಎಲ್ಲರೂ ಕೊಂಡಾಡ್ತಾರೆ. ರಾಮ ಅಂತ ಕರಿತಿದ್ಲಂತೆ ಯಾರು? ಕೌಶಲ್ಯ. ರಾಮಭದ್ರ ಅಂತ ಸುಮಿತ್ರ ಕರಿತಿದ್ರಂತೆ. ರಾಮಚಂದ್ರ ಅಂತ ಕರಿತಿದ್ರಂತೆ ದಶರಥ.
ವೇದಸೆ ಅಂತ ಕರಿತಿದ್ರಂತೆ ಋಷಿಗಳು. ನಮ್ಮ ಮಿಥಿಲಾ ನಗರ ಅವನು ಅಳಿಯ ಅಂತ ಕರಿತಿದ್ರಂತೆ ಈ ಉಳಿದ ಜನಗಳೆಲ್ಲ. ನಮ್ಮ ಅಯೋಧ್ಯ ಪಟ್ಟಣದ ರಾಜ ಬಂದ ಅಂತ ಕರೆದ್ರಂತೆ. ಇಷ್ಟೆಲ್ಲ ಆಯಿತು. ಯೋಚನೆ ಮಾಡಿದ ದಶರಥ ತಾನು ತನ್ನ ಮಗನಿಗೆ ಪಟ್ಟಾಭಿಷೇಕ ಸಕಲ ವಿಧದಲ್ಲೂ ತಯಾರಾಗಿದೆ, ಇನ್ನು ಪಟ್ಟಾಭಿಷೇಕ ಮಾಡಬೇಕು ಅಂದಾಗ ಕೈಕೇಯಿಗೆ 2 ವರ ಕೇಳಿದ್ಲು ತನ್ನ ದೇವತೆಗಳಿಗೆ ದಶರಥನಲ್ಲಿ. ನಾನು ಈ ಬೇಕಾದಾಗ ಉಪಯೋಗಿಸ್ತೇನೆ, ಡೆಪಾಸಿಟ್ ಯಾವಾಗ ಬೇಕೋ ಅವಾಗ ಕೇಳಮ್ಮ ನಾನು ಕೊಡ್ತೀನಿ ಅಂತ. ಸರಿಯಾಗಿ ಮಂಥರೆ ಅಂತ ಹೇಳಿ ಅವಳಿಂದ ಪ್ರೇರಿತರಾಗಿ ನೀನು ಮುಸುರೆ ತಿಕ್ಕಬೇಕಾಗತ್ತೆ, ನೀನು ಕೊಟ್ಟುಬಿಟ್ರೆ ಅಂತ. ಕಡೆಗೆ ಇನ್ನೇನು ಮಾಡೋದು ಕೇಳಿದ. ಒಂದು ಕೋಪದ್ದೇ ಒಂದು ರೂಮ್ ಇತ್ತಂತೆ. ಅದಕ್ಕೆ ಇವತ್ತು ನಮ್ಮಲ್ಲಿ ರೇಗಿಸ್ತೀವಿ, ಕೋಪಕ್ಕೆ ಒಂದು ರೂಮ್, ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ರೆ ಕೈ ರೂಮ್ ಸೇರ್ಕೊಂಡ್ಬಿಡಿ ಅಂತ ಬೈತೀವಿ. ಅಲ್ಲಿ ಹೋದಾಗ ಯಾಕೋ ಅಲ್ಲಿಲ್ವಲ್ಲ, ಸಂತೋಷದ ವಾರ್ತೆ ಹೇಳಬೇಕು ಅಂತ ಹೋಗ್ತಾನೆ. ಇವಳು ತಲೆ ಜಡೆ ಎಲ್ಲ ಬಿಚ್ಚಿ ಸಿಟ್ಟು ಮಾಡ್ಕೊಂಡು ಕೂತಿರ್ತಾಳೆ. ಸಂಭ್ರಮದ ಆಚರಣೆಗೆ ಹಿಂಗೆ ಯಾಕಿದ್ದಿ, ಏನು ಬೇಕು? ನನಗೆ 2 ವರ ಕೇಳಿದ್ದೆ ನಾನು. ಹೌದು, ಈಗ ಯಾಕೆ ಅದರದ್ದು ಬಗ್ಗೆ? ಇಲ್ಲ, ನನಗೆ ಈಗ ಬೇಕಾ ವರ. ಏನು? ಭರತ ಈ ಅಯೋಧ್ಯ ಪಟ್ಟಣಕ್ಕೆ ಮಹಾರಾಜನಾಗಬೇಕು, ರಾಮಚಂದ್ರ ದೇವರು ಹೋಗಬೇಕು ಆಚೆಗೆ. ಧೋಬಾಲ ಮತ್ತು ಬಿದ್ದ. ನೀ ಏನು ಬೇಕಾದ್ರೂ ಕೇಳು, ನನ್ನ ಪ್ರಾಣ ಬೇಕಾದ್ರೂ ಕೇಳು, ಕೊಡ್ತೀನಿ. ಈ ಥರ ಮಾತಾಡಬೇಡ ಅಂದ. ಕೇಳಲೇ ಇಲ್ಲ. ಕೊಡ್ತಿರೋ ಇಲ್ವೋ, ನಿಮ್ಮ ವಾಕ್ಯವನ್ನು ಉಳಿಸ್ಕೊಳ್ತಿರೋ ಇಲ್ವೋ. ಕೊಟ್ಟಾಯಿತು. ರಾಮನನ್ನು ಹೇಳಿ ಕಳಿಸಿದ್ದಾಯಿತು. ವಲ್ಕಲ ದಾರಿಯಾಗಿ ಬರೀ ಒಂದು ನಾರು ಮಡಿಯನ್ನು ಉಟ್ಟುಕೊಂಡು ಸೀತಾ ಎಂದ್ಲು ನಾನು ಬರ್ತೀನಿ. ಯಾಕಮ್ಮ ಅಂದ. ಇಲ್ಲ, ಗಂಡ ಇದ್ದಲ್ಲೇ ಅಯೋಧ್ಯ, ನಾನು ಬರಲ್ಲ, ನಾನು ಹೊರಟೆ. ರಾಮ ಲಕ್ಷ್ಮಣ ಮತ್ತು ಸೀತಾ ಹೊರಡ್ತಾರೆ. ಭರತ ಬರ್ತಾನೆ. ಇಲ್ಲಿ ಯಾವ ಸಂಭ್ರಮದ ಆಚರಣೆಯೂ ಇಲ್ಲ. ಏನಾಯಿತು ಅಂತ ಕೇಳ್ತಾನೆ. ಹಿಂಗಾಯಿತು ಅಂದಾಗ ದೊಡ್ಡ ಜಗಳ ಆಡ್ತಾನೆ ತಾಯಿ ಜೊತೆಯಲ್ಲಿ. ನೀನೆಲ್ಲ ನಿಜವಾಗ್ಲೂ ಹೇಳು, ತಾಯಿನ ನೀನು? ನಿನ್ನ ಹೊಟ್ಟೆಯಲ್ಲಿ ನಾನು ಹುಟ್ಟಿದ್ನ? ಎಂಥ ಪಾಪ ಕೆಲಸ ಮಾಡಿದೆ ಅಂತ. ನಾನು ಮಾತ್ರ ಇರೋದಿಲ್ಲ ಅಂತ ಹೇಳ್ತಾನೆ. ಅವನು ಹೋಗ್ತಾನೆ. ಭರದ್ವಾಜ ಋಷಿಗಳ ಆಶ್ರಮದಲ್ಲಿ ಲಕ್ಷ್ಮಣ ಯುದ್ಧಕ್ಕೆ ರೆಡಿ ಆಗ್ತಾನೆ. ಬೇಡ, ಬರಲಿ, ಇರು, ಅವಸರ ಮಾಡಬೇಡ, ಯಾಕೆ ಏನು ಅಂತ ಕೇಳೋಣ. ಬಂತಾನೆ. ದಶರಥ ಮಹಾರಾಜ ತೀರ್ಕೊಂಡ. ಅಣ್ಣ, ನೀನಿಲ್ಲದೆ ನಾನು ಹೋಗೋದಿಲ್ಲ ಅಯೋಧ್ಯಕ್ಕೆ. ನೀನು ಬರ್ತೀಯೋ ಇಲ್ವೋ ಅಷ್ಟು ಮಾತ್ರ ಹೇಳು. ಇಲ್ಲಪ್ಪ, ಪಿತೃವಾಕ್ಯವನ್ನು ವಿರುದ್ಧ ಮಾಡಿದಂಗೆ ಆಗ್ತದೆ, ನಾನು ಬರೋಲ್ಲ ಅಂತ. ನೀನು ಹೋಗಲಿಲ್ಲ ಅಂದರೆ ನಾನು ಅಯೋಧ್ಯ ಪಟ್ಟಣಕ್ಕೆ ಕಾಲಿಡೋದಿಲ್ಲ. ನನಗೊಂದೇ ಒಂದು ಕೋರಿಕೆ. ಏನು? ನಿನ್ನ ಪಾದಕವನ್ನು ಕೊಡು, ನಿನ್ನ ಪಾದಕವೇ ಈ ರಾಜ್ಯಭಾರ ಮಾಡ್ತದೆ ಅಂಥೇಳಿ ತಲೆ ಮೇಲೆ ಎತ್ತಿಟ್ಟುಕೊಂಡು ಮತ್ತೆ ವಾಪಸ್ ಹೊರಟು ನಂದಿ ಗ್ರಾಮಕ್ಕೆ ಸಿಂಹಾಸನದ ಮೇಲೆ ಅದನ್ನು ಇಟ್ಟು 14 ವರ್ಷಗಳ ಕಾಲ ಅಣ್ಣ ಬರಲಿಲ್ಲ ನೀನು, ನಾನು ಅಗ್ನಿ ಪ್ರವೇಶ ಮಾಡ್ತೀನಿ. 14 ಇಯರ್ಸ್ ನಂತರ ನಾನು ಇರೋದಿಲ್ಲ, ಅಲ್ಲಿ ಬದುಕಿರೋಲ್ಲ, ಹುಷಾರು ಅಂತ ಹೇಳ್ತಾರೆ. ಮತ್ತೆ ಸುಮ್ಮನೆ ಇರದೆ ಹೋಗ್ತಾ 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 ಎಲ್ಲ ಅಯೋಧ್ಯ ನಗರದಲ್ಲಿ ಇದ್ದವರೆಲ್ಲ ಹೋಗ್ತಾರೆ ಜೊತೆಯಲ್ಲೇ. ನೀನಿಲ್ಲದೆ ಇದು ನಮ್ಗೆ ರಾಜ್ಯನೇ ಬೇಡ ಅಂತ. ಹಾಗೆಲ್ಲರ ಕೈ ಮುಗಿದು ಇದು ಪಿತೃವಾಕ್ಯಕ್ಕಾಗಿ ನಾವು ಮಾಡುವ ಕೆಲಸ ಅಂಥೇಳಿ ಹೊರಟು ತಂದೆಗೆ ತರ್ಪಣಾದಿಗಳನ್ನು ಕೊಟ್ಟು ಅವ್ರನ್ನೆಲ್ಲ ಆ ನದಿ ತೀರದಲ್ಲಿ ಬಿಟ್ಟು ತಾನು ಮುಂದಕ್ಕೆ ಪ್ರವೇಶ ಮಾಡಿ ಬರ್ತಾನಪ್ಪ. ಮತ್ತು ಜಿಂಕೆಯಾಗಿ, ಒಂದು ಬಂಗಾರದ ಜಿಂಕೆಯಾಗಿ ಸುಬಾಹು ಬರ್ತಾನೆ. ಆ ಜಿಂಕೆ ನಂಗೆ ಬೇಕು ಅಂತಾಳೆ. ಹೆಂಡತಿ ಏನು ಕೊಡುಗೆ ಕೇಳಿದ್ಲು ಪಾಪ. ಹೇಳಿದ ತಕ್ಷಣ ಜೊತೆಯಲ್ಲಿ ಬಂದ್ಲು. ಆ ಜಿಂಕೆ ತಾನೆ ಅಂತ ಹೋಗ್ತಾಳೆ. ಅದು ಓಡ್ತದೆ ಓಡ್ತದೆ ಓಡ್ತದೆ. ಲಾಸ್ಟಲ್ಲಿ ಇನ್ನೇನು ಹಿಡಿಬೇಕು, ಹಾ ಲಕ್ಷ್ಮಣ, ಹಾ ಸೀತೆ ಅಂತ ಕಿರ್ಚಿಕೊಂಡು ಸತ್ತೋಗ್ತದೆ. ಲಕ್ಷ್ಮಣ ನೀನು ಹೋಗು, ನಿಮ್ಮ ಅಣ್ಣಂಗೇನೂ ಆಗಿದೆ ಅಂತ. ಅಣ್ಣನ ಗೆಲುವರು ಇಡೀ ಜಗತ್ತಲ್ಲೆಲ್ಲ. ಅತ್ತಿಗೆ ನೀನು ಚಿಂತೆ ಮಾಡಬೇಡ ತಾಯಿ ಅಂತ. ಇಲ್ಲ, ಕೆಟ್ಟ ಮಾತಾಡಿದ್ಲಂತೆ. ಅಣ್ಣ ಸಾಯಬೇಕು, ನನ್ನನ್ನು ನೀನು ಮೋಹಿಸಬೇಕು, ಇದೇ ನಿನ್ನ ಉತ್ತರ ಅಂತ ತಡಿಲಾರದೆ ಒಂದು ಗೀಟನ್ನು ಎಳೆದು ಹೋಗಿಬಿಡ್ತಾನೆ. ಲಕ್ಷ್ಮಣ ರೇಖಾ ಒಂದು ಗೀಟ್ ಎಳೆದು ಹೋಗಿಬಿಡ್ತಾನೆ. ಹೋದಾಗ ಅಲ್ಲಿ ರಾವಣ ಮತ್ತೆ ಸನ್ಯಾಸಿ ವೇಷ. ಸನ್ಯಾಸಿ ಅಂದರೆ ಪೂಜ್ಯತ್ವ ಯಾವತ್ತೂ ಉಂಟು. ಆ ಥರ ಉಂಟಾದಂಥ ಸನ್ಯಾಸಿ ವೇಷಕ್ಕೆ ಭಿಕ್ಷೆ ಹಾಕು ಅಂತಾನೆ. ಎಲ್ಲಿ ಭಿಕ್ಷೆ ಹಾಕೋದು? ದಾಟಿ ಬಾ ಅಂದಾಗ ದಾಟಿ ಬಂದು ಎತ್ತುಕೊಂಡು ಪುಷ್ಪಕ ವಿಮಾನದಲ್ಲಿ ಲಂಕಾಪಟ್ಟಣಕ್ಕೆ ಕರ್ಕೊಂಡು ಹೋಗ್ತಾನೆ. ಮುಗೀತದೋ ಇಲ್ವೋ ಇವತ್ತು, ಎಷ್ಟಾಗುತ್ತೋ ಅಷ್ಟು ಹೇಳುವ. ಇವತ್ತಲ್ಲ ಗುರುಜಿ, ಇನ್ನು 10 ದಿನ ಆದರೂ ಸಾಲೋಲ್ಲ ಅನ್ಸುತ್ತೆ ಗುರುಜಿ. ಕಾರ್ಯಕ್ರಮ ಮುಂದುವರಿಸ್ತೀನಿ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ನಂತರ.
ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನೀವು ರಾಮನ ಬಗ್ಗೆ ತಿಳಿಸ್ತಾ ಇದ್ರಿ, ತಿಳಿಸಿ ಗುರುಗಳೇ. ರಾವಣ ಸೀತೆಯನ್ನು ಎತ್ತುಕೊಂಡು ಹೋಗ್ಬಿಡ್ತಾನೆ ಪುಷ್ಪಕವಿಮಾನದಲ್ಲಿ. ತನ್ನಲ್ಲಿದ್ದಂಥ ಮುಖದಲ್ಲಿದ್ದಂಥ, ಕಿವಿಯಲ್ಲಿದ್ದಂಥ, ಕೈಯಲ್ಲಿದ್ದಂಥ ಎಲ್ಲ ಆಭರಣಗಳನ್ನು ಕಿತ್ತು ಬಿಸಾಡ್ತಾಳೆ. ಕಿತ್ತು ಬಿಸಾಡಿದ ಕೂಡಲೇ ಮತ್ತೆ ಇಲ್ಲಿ ಬರ್ತಾರೆ ರಾಮ ಲಕ್ಷ್ಮಣ. ಇಲ್ಲ, ಹುಡ್ಕೊಂಡು ಹೊರಡ್ತಾರೆ. ಏನೂ ಸಿಗೋದಿಲ್ಲ, ಎಲ್ಲೂ ಯಾವುದೂ ಗುರುತು ಸಿಗೋದಿಲ್ಲ. ಆಗ ಇದ್ದಿದ್ದಂಗೆ ಕಾಲುಂಗುರ ಸಿಗ್ತದೆ, ನೂಪುರ ಸಿಗ್ತದೆ. ತಲೆಯಲ್ಲಿ ಹಾಕ್ತಿರಲ್ಲ ಹೆಣ್ಮಕ್ಳು, ತಮ್ಮ ಬೈತಲೆ ಬಟ್ಟು, ಅದು ಸಿಗುತ್ತೆ. ಲಕ್ಷ್ಮಣ ನೋಡು, ಇದು ಸೀತೆದೇ ಆಗಿರಬೇಕು ನೋಡು ಅಂತಾನೆ. ಇಲ್ಲ ಅಣ್ಣ, ನಂಗೆ ಗೊತ್ತಿಲ್ಲ. ಸರಿ, ಈ ಕಾಲುಂಗುರ ನೋಡೋ, ಇದೆಲ್ಲರೂ ಗುರ್ತಾಗ್ತದ ಅಂತ. ಕಾಲುಂಗುರ ಅತ್ತಿಗೆ ಇದೆ, ಇದು ಗ್ಯಾರಂಟಿ. ಯಾಕೋ ಇದನ್ನು ನೋಡಿ ನಿಂಗೆ ಗೊತ್ತಿಲ್ಲ ಅಂತ? ಇದನ್ನು ನೋಡಿ ಹೆಂಗೆ ಗೊತ್ತಾಯ್ತು ನಿನಗೆ? ದಿನಾ ನಮಸ್ಕಾರ ಮಾಡ್ತಿದ್ದೆ ಅಣ್ಣ, ತಲೆ ಎತ್ತಿ ನೋಡಿಲ್ವಂತ ಅತ್ತಿಗೆನ. ಕಾಲಿನ ಉಂಗುರ ಪಕ್ಕ ಡೈಲಿ ನಮಸ್ಕಾರ ಮಾಡಬೇಕಾದ್ರೆ ಕಾಲುಂಗುರ ನೋಡ್ತಿದ್ದೆ, ಇದು ಅಣ್ಣಂದೆ. ಆಗ ಭಕ್ತಿ ಗೊತ್ತಾಯಿತು. 14 ಇಯರ್ಸ್ ನಿದ್ದೆ ಮಾಡಿಲ್ವಂತೆ ಲಕ್ಷ್ಮಣ. 14 ಇಯರ್ಸ್ ಅಣ್ಣನ ಸೇವಾ ಬಿಟ್ಟರೆ ಇನ್ನೇನು ಮಾಡಿಲ್ಲ. ಆಮೇಲೆ ಹನುಮಂತ ದೇವರ ಪರಿಚಯ ಆಗ್ತದೆ. ಸುಗ್ರೀವ ಸಖ್ಯ ಬೆಳೆಸ್ತಾನೆ. ಸುಗ್ರೀವನಿಂದ ಅವನಲ್ಲಿ ಅನ್ಯಾಯ ಆಗಿದ್ದಂಥ ವಾಲಿಯನ್ನು ಹಿಂದೆ ನಿಂತು ಕೊಂದ ಅಂತ, ಅದು ದೊಡ್ಡ ಇತಿಹಾಸ. ಹಿಂದೆ ನಿಂತು ಕೊಲ್ತಾನೆ. ಮತ್ತು 1 ತಿಂಗಳು ಆರಾಮಾಗಿದ್ದು ಬಿಡ್ತಾನೆ ಸುಗ್ರೀವ. ಮತ್ತೆ ಶಾಸನ ಮಾಡ್ತೀನಿ ನಿಮಗೆ ಅಂತ ಹೇಳಿದ ಕೂಡಲೇ ಎಲ್ಲ ಕೋತಿಗಳನ್ನು ಕಳಿಸ್ತಾರೆ. ಅದರಲ್ಲಿ ಹನುಮಂತ ದೇವರು ಹೋಗ್ತಾರೆ, ಸೀತೆಯನ್ನು ಹುಡುಕ್ತಾರೆ, ತನ್ನ ಉಂಗುರವನ್ನು ಕೊಡ್ತಾರೆ. ಅಲ್ಲಿಂದ ಅವಳು ಕೊಟ್ಟಂಥ ಗುರುತನ್ನು ತಗೊಂಡು ರಾಮನಿಗೆ ತಂದು ವಾಪಸ್ ಕೊಟ್ಟು ಸೇತು ಬಂಧನ ಮಾಡಿ ಮತ್ತು ಲಂಕಾಪಟ್ಟಣಕ್ಕೆ ಹೋಗಿ ಇಂದ್ರಜಿತು ಅಲ್ಲಿಯೇ ಹನುಮಂತ ದೇವರು ಅಲ್ಲಿ ಹೋದಾಗಲೇ ಅಕ್ಷಯ ಕುಮಾರನನ್ನು ಸಂಹಾರ ಮಾಡಿರ್ತಾರೆ. ಇಡೀ ಲಂಕಾಪಟ್ಟಣವನ್ನು ಬೆಂಕಿ ಹಾಕಿರ್ತಾರೆ. ಯಾಕೆ ಈ ಥರ ಎಲ್ಲ ಮಾಡಿದ್ರು ಅಂತ ಕೇಳ್ಬೋದು. ಅದ್ಭುತ ಅಂತೆ ಲಂಕಾಪಟ್ಟಣ. ಯಾಕೆಂದರೆ ನಾಳೆ ರಾಮದೇವರು ಬರ್ತಾರೆ, ಇಲ್ಲಿ ಬಂದು ಯುದ್ಧ ಆಗ್ತದೆ. ಅಂಥದ್ರಲ್ಲಿ ಅಪವಿತ್ರ ಆಗೋಗ್ಬಿಟ್ಟಿದೆ ಎಂಟೈರ್. ಇದರಲ್ಲಿ ಹೋಗಿ ರಾಮದೇವ್ರನ್ನ ಕಾಲಿಡಿಸಬಾರ್ದು ಅಂತ ಬೆಂಕಿ ಹಚ್ಚಿ ಬರ್ತಾರೆ. ಮತ್ತು ಅವನು ಸ್ವರ್ಗಲೋಕದಿಂದ ಹೆಣ್ಣು ಮಕ್ಕಳನ್ನು ಕರ್ಕೊಂಬಂದು ತನ್ನ ಗಿಡಗಳಿಗೆ ನೀರು ಹಾಕಿಸ್ತಿದ್ನಂತ. ಅಂಥ ಪ್ರಚಂಡ ಅವ, ಸಾಮಾನ್ಯ ಅಲ್ಲ ರಾವಣ. ಆಗ ಕುಂಭಕರ್ಣ, ರಾವಣ, ಇಂದ್ರಜಿತು, ಸಮಸ್ತ ಮೂಲಬಲ ಎಲ್ಲವನ್ನೂ ನಾಶ ಮಾಡಿ ಕಡೆಗೆ ಆಯಿತು ಹೊರಡೋಣ ಅಂತಾನಂತೆ ದೇವರು. ಅಲ್ರಿ ಸ್ವಾಮಿ, ನಾವು ನಿಮ್ಮ ಹೆಂಡ್ತಿನ ಕರ್ಕೊಂಡು ಹೋಗ್ಲಿಕ್ಕೆ ಬಂದ್ವಿ, ನೀವೇನು ಇದ್ದಿದ್ದಂಗೆ ಹೊರಡೋಣ ಅಂತೀರಿ? ಯಾರೋ ಬಂದರು, ಯಾರೋ ಹೊತ್ಕೊಂಡು ಹೋದರು ಅಂತ ನನಗೆ ಕೆಟ್ಟ ಅಪವಾದ ಬರುತ್ತೆ. ಹೇಗೆ? ಇಷ್ಟೊತ್ತು ಇದ್ದದ್ದು ಸೀತೆಯೇ ಅಲ್ಲ ಅನ್ನೋ ಒಂದು ನಾಟಕ ಆಡಬೇಕಾಗಿತ್ತಲ್ಲಿ. ಸೀತೆಯನ್ನು ಮುಟ್ಟುವ ಯೋಗನೂ ಯಾರಿಗೂ ಇಲ್ಲ. ವೇದವತಿ ಅಂತ ಹೇಳಿ ರಾವಣ ಕರ್ಕೊಂಡು ಹೋಗಿದ್ದು ವೇದವತಿಯನ್ನು. ಅಗ್ನಿ ಕರ್ಕೊಂಡು ಹೋಗ್ಬಿಟ್ಟಿದ್ದ ತನ್ನ ಮನೆಗೆ, ಬಾಮ್ಮ ನಂದು ಒಂದಷ್ಟು ದಿನ ನಿನ್ನ ಸೇವಾ ಆಗಬೇಕು ಅಂತ ಅಗ್ನಿಯನ್ನು ಕರ್ಕೊಂಡು ಹೋದ. ತಿರ್ಗಾ ಮತ್ತು ಅದು ವಾಪಸ್ ಬರಬೇಕಲ್ಲ, ಅದೇ ಅಗ್ನಿಯಿಂದ ಈಚೆಗೆ ಬಂದಳು ಸೀತೆ. ವೇದವತಿಯನ್ನು ನಾಳೆ ತಿರುಪತಿ ತಿಮ್ಮಪ್ಪ ಪದ್ಮಾವತಿ ಆಗ್ತಾಳೆ, ಅಲ್ಲಿ ಮದುವೆ ಆಗ್ತಾನೆ. ಕೊಟ್ಟಂಥ ವರ, ಆ ಪೋಸ್ಟ್ ಕೊಟ್ಟಿದ್ದಕ್ಕೆ ಒಂದು ಮದುವೆ. ತಿರುಪತಿ ಶ್ರೀನಿವಾಸ ಮಾಡ್ಕೋತಾನೆ, ಪದ್ಮಾವತಿಯೇ ವೇದವತಿ. ಬರ್ತಾನೆ, ಅಪ್ಪ ಹುಚ್ಚಪ್ಪ ನಮ್ಮ ಭರತ. ಅವನು ಹೋಗಿ ಅಗ್ನಿ ಪ್ರವೇಶ ಮಾಡ್ತಾನೆ. ಮತ್ತೆ ಹೋಗು ನೀನು ಹನುಮಂತ, ಬೇಗ ಹೋಗು, 14 ಇಯರ್ಸ್ ಆಯಿತು, 14 ವರ್ಷ ಮುಗೀತು, ಹೋಗು ಬೇಗ ಅಂದಾಗ ಬರ್ತಾನೆ. ಯಾರು ನೀನು ಅಂತ. ನಾನು ರಾಮನ ಬಂಟ, ನನಗೆಲ್ಲ ಗೊತ್ತಿಲ್ಲ, ರಾಮ ಬರ್ತಾನೋ ಇಲ್ಲೋ. ಬರ್ತಾ ಇದ್ದಾನಪ್ಪ ಕೇಳೋದ. ರಾಮನನ್ನು ನೋಡಬೇಕು, ಎದೆ ಬಗದು ತೋರಿಸ್ತಾನಂತೆ. ನೋಡು ರಾಮ ಸೀತಾ ಇಲ್ಲೇ ಇದ್ದಾರೆ. ಎಲ್ಲ ಮಾಡಿ ವಿಜೃಂಭಣೆಯಿಂದ ಅಯೋಧ್ಯ ಪಟ್ಟಣದಲ್ಲಿ ಮತ್ತೆ ಪಟ್ಟಾಭಿಷಿಕ್ತನಾಗ್ತಾನೆ ರಾಮಚಂದ್ರ. ಎಷ್ಟು ಪರಿವಾರ, ಕೋತಿಗಳು, ಎಷ್ಟು ಸಮಸ್ತ ರಾಜರು, ಎಲ್ಲರ ಸಮ್ಮುಖದಲ್ಲಿ ಅಯೋಧ್ಯ ಪಟ್ಟಣ 11,000 ವರ್ಷ ರಾಜ್ಯಭಾರ ಮಾಡ್ತಾನೆ ತ್ರೇತಾಯುಗದಲ್ಲಿ. ಆ ಪಟ್ಟ ಅದರಲ್ಲೂ ಒಂದು ತಮಾಷೆ ಬೇಕಲೇಬೇಕು. ಒಂದು ನಿಂಬೆಹಣ್ಣು ಇಟ್ಟಿರ್ತಾರಂತ, ನಿಂಬೆಹಣ್ಣನ್ನು ಹೀಗೆ ಹಿಂಡ್ತಾರೆ, ಆ ಬೀಜ ಚೊಂಗಿ ಅಂತ ಹಾರಿಬಿಡುತ್ತೆ. ನಾವೇ ಕೋತಿಗಳು, ನಮ್ಮೆದುರಿಗೆ ಹಾರ್ತೀಯ ಅಂತ ಒಂದು ಕೋತಿ ಹಾರ್ತಂತೆ. ಒಂದು ಕೋತಿ ಹಾರ್ತು, 2 ಕೋತಿ ಹಾರ್ತು, ನೀನು ಹಾರ್ತೀಯ, ನಾನು ಹಾರ್ತೀನಿ ಅಂತೇಳಿ ಅಷ್ಟು ಕೋತಿಗಳು ಹಾರಿದಂತೆ. ಕೊನೆಯಲ್ಲಿ ರಾಮನೂ ಕುಣಿದು ಬಿಟ್ಟನಂತೆ. ಆ ಸಂತೋಷ, ಕೋಲಾಹಲ, ಅಂಥ ಅದ್ಭುತವಾದಂಥ ವ್ಯಕ್ತಿತ್ವ. ನನಗೀಗ ಸಮಯದಲ್ಲಿ ಸಿಕ್ಕಾಪಟ್ಟೆ ಅಭಾವ ಇರೋದರಲ್ಲಿ. ರಾಮಾಯಣ ದೊಡ್ಡ ರಾಮಾಯಣಪ್ಪ ನಿಂದು ಅಂತೀವಿ. ದೊಡ್ಡ ರಾಮಾಯಣ ಇದು. ಇದನ್ನು ನಾವು 20 ನಿಮಿಷದಲ್ಲಿ ಹೇಳ್ತೀವಿ ಅಂದರೆ ಅಸಾಧ್ಯವಾದ ಕೆಲಸ. ಇರುವಷ್ಟು ಪ್ರಯತ್ನ. ಇವತ್ತು
ಬೇಸಿಗೆ ಬಿಸಿಲು, ಚೈತ್ರ ಮಾಸ. ಅದಕ್ಕಾಗಿ ರಾಮದೇವರಿಗೆ ನಿಂಬೆಹಣ್ಣಿನ ಪಾನಕ, ಒಳ್ಳೆ ನಿಂಬೆಹಣ್ಣು ಮತ್ತು ಸಕ್ಕರೆ, ಅದಾದ ಮೇಲೆ ನೀರು, ಪಚ್ಚಕರ್ಪೂರ, ಯಾಲಕ್ಕಿ, ಕುಂಕುಮ ಕೇಸರಿ ಹಾಕಿದ ನೀರು, ಕಾರ್ಬೋಹೈಡ್ರೇಟ್ಸ್ 1800 ಕ್ಯಾಲರೀಸ್ ಒಂದು ನಿಂಬೆಹಣ್ಣು, 300 ಕ್ಯಾಲರಿ ಸಾರಿ, ಅದು ಕೊಡ್ತದೆ. ಮತ್ತು ಕುಡಿಲಿಕ್ಕೆ ದಾಹಕ್ಕೆ ಮಜ್ಜಿಗೆ, ಇವೆರಡೇ ಪಾನಕ ನೀರು ಕೋಸಂಬರಿಯ ನೈವೇದ್ಯ ಆಗಬೇಕು ದೇವರಿಗೆ. ಇದೇ ಕೃಷ್ಣ ಹುಟ್ಟಿದಾಗ ಉಪವಾಸ ಮಾಡ್ತೀವಿ, ಅದೇ ರಾಮ ಹುಟ್ಟಿದಾಗ ಅದ್ಭುತ ಚಿತ್ರಾನ್ನ ಪಾಯಸ ಅಡಿಗೆ, ಅದೇ ಅಲ್ಲಿರುವ ದೇವರಲ್ಲಿ ವಿಶೇಷ. ಅಂಥ ಮಹಾರಾಮಚಂದ್ರ ದೇವರು ನಮ್ಮನ್ನು ಸದಾ ರಕ್ಷಣೆ ಮಾಡಲಿ. ಅದೇ ನಾನು ಹೇಳಿದ್ದು, ತ್ರೇತಾಯುಗ ಒಂದು 5 ವರ್ಷ ಆದ್ರೇ ಮರ್ತು ಬಿಡ್ತೀವಿ ನಾವು ಇಂಥವ್ರು ಇದ್ದರು ಅಂತ. ಅಂಥದ್ರಲ್ಲಿ ತ್ರೇತಾಯುಗ ನಿಮಗೆ 12,64,000 ವರ್ಷ, ದ್ವಾಪರ ಯುಗ 8,64,000 ವರ್ಷ, ಕಲಿಯುಗದಲ್ಲಿ 5,164 ಮುಗಿತು. ಇಷ್ಟು ವರ್ಷಗಳಾದರೂ ಆ ರಾಮನ ಹೆಸರು ರಾ ಅಂದರೆ ಪಾಪ, ಮಾ ಆಚೆ ಹೋಗ್ತಂತೆ, ಮಾ ಅಂದ್ಕೊಳ್ಳಿ ಮುಗಿಸ್ತೀವಂತೆ, ಮತ್ತೆ ಒಳಗಡೆ ಬರುವುದಿಲ್ಲ ಅಂತ ವಾಲ್ಮೀಕಿ ಶ್ರೀಗಳು ರಚಿಸಿದಂಥ ಮಹಾನುಭಾವರು ರಚಿಸಿದಂಥ ಈ ರಾಮಾಯಣ, ಭಾರದ್ವಾಜ ಋಷಿಗಳ ಈ ವಿಚಾರ ಎಷ್ಟೋ ವರ್ಷಕ್ಕೆ ಮುಂಚೆನೇ ಈ ರಾಮಚಂದ್ರ ದೇವರು ಹಿಂಗೆ ಆಗ್ತಾನೆ ಅಂತ ಬರೆದಿಟ್ರಂತೆ. ಇನ್ನೂ ನಮಗೆ ಪುರುಹುಗಳು ಸಿಗ್ತಾನೇ ಇದೆ ರಾಮಚಂದ್ರ ಮಾಡಿದಂಥದ್ದು. ಅಶ್ವತ್ಥಾಮೋ ಬಲಿರ್ವ್ಯಾಸೋ ಹನುಮಾಂಚ, 5-7 ಜನ ಈ ಜಗತ್ತಲ್ಲಿ ಚಿರಂಜೀವಿಗಳು. ಕಿಂಪುರುಷ ಕಾಂಡದಲ್ಲಿ ಹನುಮಂತ ದೇವರು ಇನ್ನೂ ಅದ್ಯಾಪ ಇದ್ದಾರೆ. ಅಶ್ವತ್ಥಾಮ, ಬಲಿ, ವ್ಯಾಸ, ಹನುಮಾಂಚ, ವಿಭೀಷಣ, ಕೃಪಾ, ಪರಶುರಾಮಸ್ಯ, ಸಪ್ತೈಷೆ ಚಿರಂಜೀವನಃ. ಇಂಥ ರಾಮಚಂದ್ರ ದೇವರ ಕಥಾ ಸ್ಮರಣೆ ಹೇಳಿದರೆ ಕೇಳಿದರೆ ಎಂಥ ಜಗತ್ತಿನಲ್ಲಿ ಎಂಥ ಕಷ್ಟ ಇದ್ದರೂ ಪರಿಹಾರ ಆಗ್ತದೆ. ಸರಿ ಗುರುಜಿ, ಯಾವ ಶ್ಲೋಕ ತಿಳಿಸ್ಕೊಡ್ತಾ ಇದ್ದೀರಾ? ಇವತ್ತು ಮಹಾಭಾಗವತದ ಮೊದಲನೆಯ ಶ್ಲೋಕ. ಇದನ್ನು ಕೇಳಬೇಕಿನ್ನು ಅನೇಕ ಇದೆ, ಅದರಲ್ಲಿ ಒಂದು ಚಿಕ್ಕ 2 ಲೈನ್ ಮಾತ್ರ ನಿಮಗೆ ತಿಳಿಸ್ಕೊಡ್ತೀವಿ ನೋಡಿ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂಚ. ಮತ್ತು ಮುಂದಿನ ಸಂಚಿಕೆಗಳಲ್ಲಿ ಇದರ ಮುಂದಿನ ಭಾಗಗಳು ಬರ್ತದೆ. ಆ ಸುರಗುರುವಾದ ಜಗನ್ನಾಥ, ಜಗತ್ತಿಗೆ ನಾಥನಾದ, ಭಕ್ತರಿಗೆ ಪ್ರಿಯನಾದ, ಸಕಲ ಲೋಕ ನಮಸ್ಕೃತ, ಲೋಕದಲ್ಲಿ ಎಲ್ಲ ಲೋಕದಲ್ಲಿ ನಮಸ್ಕಾರ ಮಾಡುವಂಥ ಶ್ರೀರಾಮಚಂದ್ರ ದೇವರ ಈ ಸಂಬಂಧಪಟ್ಟ ಈ ಶ್ಲೋಕ ಹೇಳ್ಕೊಳ್ಳಿ, ಒಳ್ಳೆಯದು. ಸರಿ ಗುರುಜಿ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.